ಪಾಕ್ಗೆ ಅಮೆರಿಕ ವಾರ್ನಿಂಗ್, ಭಾರತವನ್ನ ಕೆಣಕಬೇಡಿ ಹುಷಾರ್, ಡೋಂಟ್ ಟಚ್ ಭಾರತ ಅಂದಿದ್ಯಾಕೆ ಅಮೆರಿಕ. ಸ್ನೇಹಿತರೆ, ಭಾರತ ಏನ್ ಮಾಡಿದ್ರು ಕೂಡ ಪಾಕಿಸ್ತಾನಕ್ಕೆ ತಪ್ಪಾಗಿ ಕಾಣಿಸುತ್ತೆ, ಏನು ಹೇಳಿದ್ರು ಕೂಡ ತಪ್ಪಾಗಿ ಕೇಳಿಸುತ್ತೆ. ಯಾಕಂದ್ರೆ ಅವರಿವರ ಮಾತನ್ನ ಕೇಳಿ ಪಾಕಿಸ್ತಾನ ಇಂದು ಬರ್ಬಾದಾಗಿದೆ. ಇಂತಹ ಸಮಯದಲ್ಲಿ ವಿಶ್ವದ ದೊಡ್ಡಣ್ಣ ಹಾಗೂ ಪಾಕಿಸ್ತಾನದ ಆಪ್ತ ದೇಶ ಎನ್ನುವಂತಹ ಅಮೆರಿಕ ಇದೀಗ ಬಂದು ಬುದ್ಧಿವಾದವನ್ನ ಹೇಳ್ತಾ ಇದೆ. ಅದು ಕೂಡ ಚೀನಾದ ಕುತಂತ್ರ ಬುದ್ಧಿಯಿಂದ ದೂರವಿರಿ, ಆದಷ್ಟು ಬೇಗ ಭಾರತದೊಂದಿಗೆ ಕೈ ಜೋಡಿಸಿ ಭಾರತವನ್ನು ಯಾವುದೇ ಕಾರಣಕ್ಕೂ ಕೆಣಕಬೇಡಿ ಎನ್ನುವಂತಹ ಮಾತನ್ನು ಹೇಳಿದೆ. ಅಷ್ಟಕ್ಕೂ ಏನಿದು ದಿಢೀರಂತ ಅಮೆರಿಕ ಭಾರತದ ಪರವಾಗಿ ಮಾತನಾಡಿದ್ದು, ಅದೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದಿಡುವಂಥ ಕೆಲಸವನ್ನ ನಾವು ಮಾಡ್ತೀವಿ. ಎಸ್ ಸ್ನೇಹಿತರೆ, ಇದೀಗ ವಿಶ್ವದ ದೊಡ್ಡಣ್ಣ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಅದು ಕೂಡ ಈ ಬಾರಿ ಭಾರತದ ಪರವಾಗಿ ಮಾತನಾಡಿದ್ದು ಡೋಂಟ್ ಟಚ್ ಇಂಡಿಯಾ ಎನ್ನುವ ಮೂಲಕ ಅಚ್ಚರಿಯನ್ನ ಹುಟ್ಟಿಸಿದೆ. ಇದಷ್ಟೇ ಅಲ್ಲದೆ ಮಿತಿ ಇಲ್ಲದೆ ಚೀನಾದೊಂದಿಗೆ ನಡೆಸುತ್ತಿದ್ದ ಸಂಬಂಧಕ್ಕೆ ಬ್ರೇಕ್ ಹಾಕುವಂತೆ ಎಚ್ಚರಿಕೆಯನ್ನ ನೀಡಿದೆ. ಹಾಗಾದ್ರೆ ಅಮೆರಿಕ ಭಾರತದ ಪರ ಮಾತನಾಡಿದ್ದು ಯಾಕೆ, ಚೀನಾದಿಂದ ದೂರ ಇರಲು ಹೇಳಿದ್ದೇಕೆ ಅಂತ ನೋಡೋದಾದ್ರೆ ಅದಕ್ಕೆ ಕಾರಣ ಚೀನಾ ಮಾಡುತ್ತಿರುವಂತಹ ಕುತಂತ್ರಗಳು. ಹೌದು ಸ್ನೇಹಿತರೆ, ಇದೀಗ ಅಮೆರಿಕ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ನೀಡಿದೆ. ಅದರಲ್ಲಿಯೂ ವಿಶೇಷವಾಗಿ ಚೀನಾದ ಬಗ್ಗೆ ವಾರ್ನಿಂಗ್ ಕೂಡ ಕೊಟ್ಟಿರೋದು ನಿಮಗೆ ಗೊತ್ತಿದೆ. ಸದಾ ಪಾಕಿಸ್ತಾನಕ್ಕೆ ಒಂದಿಲ್ಲೊಂದು ಸಹಾಯವನ್ನ ಮಾಡುತ್ತಿರುವ ಅಮೆರಿಕ ಈಗ ಬುದ್ಧಿವಾದವನ್ನ ಹೇಳೋದಕ್ಕೆ ಹಲವು ಕಾರಣಗಳಿರಬಹುದು. ಆದರೆ ಅದರಲ್ಲಿ ವಿಶೇಷವಾಗಿ ಕಾಣಿಸಿರುವುದು ಭಾರತದ ಪರವಾಗಿ ಮಾತನಾಡಿರುವಂತಹದ್ದು. ಹೌದು, ಭಾರತದ ತಂಟೆಗೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಎನ್ನುವ ಮೂಲಕ ಅಚ್ಚರಿಯನ್ನ ಹುಟ್ಟಿಸಿದೆ. ಅಲ್ಲದೆ ಚೀನಾದ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಹೇಳಿದೆ. ಚೀನಾದ ಕುತಂತ್ರ ಬುದ್ಧಿಗೆ ಯಾವುದೇ ಕಾರಣಕ್ಕೂ ಬಲಿಯಾಗಬೇಡಿ, ಆದಷ್ಟು ಕೇರ್ ಆಗಿರಿ ಎನ್ನುವಂತಹ ಮಾತನ್ನ ಹೇಳಿದೆ. ಅದರಲ್ಲಿಯೂ ಮುಖ್ಯವಾಗಿ ಚೀನಾದ ಒಳಗಡೆ ನುಗ್ಗುವಂತಹ ಏನು ಆರ್ಥಿಕ ಕಾರಿಡಾರ್ ಅನ್ನ ಈ ಚೀನಾ ಮಾಡ್ತಾ ಇದೆ, ಅದಕ್ಕೆ ಒಪ್ಪಂದವನ್ನ ನೀವೇನ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ಕೊಡಿ, ಆದರೆ ಅದು ಒಳ ನುಗ್ಗುವಂತಹ ಅವಕಾಶವನ್ನ ಮಾಡಬೇಡಿ ಅಂತ ಹೇಳಿದೆ. ಹೌದು ಸ್ನೇಹಿತರೆ, ಈಗ ಪಾಕಿಸ್ತಾನ ಮತ್ತು ಚೀನಾದೊಂದಿಗೆ ಒಂದು ಎಕನಾಮಿಕ್ ಕಾರಿಡಾರ್ ಏನಿದೆ ಅದರ ಒಪ್ಪಂದವನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅದಕ್ಕೆ ಅಮೆರಿಕ ಏನು ಹೇಳ್ತಾ ಇದೆ, ಅದಕ್ಕೆ ಅವಕಾಶವನ್ನ ಕೊಡಿ, ಆಲ್ರೆಡಿ ಒಪ್ಪಂದವನ್ನ ಮಾಡ್ಕೊಂಡಿದ್ದೀರಾ. ಆದರೆ ಮುಂದಿನ ಅಂದ್ರೆ ಈಗ ಅಲ್ಲಿ ಭದ್ರತಾ ಠಾಣೆಗಳು ಏನು ಪಾಕಿಸ್ತಾನದ ಹೊರಗಡೆ ಭದ್ರತಾ ಠಾಣೆಗಳನ್ನು ಏನು ಈ ಚೀನಾ ನಿರ್ಮಿಸ್ತಾ ಇದೆ ಅದಕ್ಕೆ ಅವಕಾಶವನ್ನು ಕೊಡಬೇಡಿ. ಗದ್ದರ್ ಪ್ಲೇಸ್ ಏನಿದೆ ಅಲ್ಲಾಗಲೇ ಚೀನಾ ಅದನ್ನು ಆಕ್ರಮಿಸಿಕೊಂಡಿದೆ. ಗದ್ದರ್ ವಿಮಾನ ನಿಲ್ದಾಣ ಏನಿದೆ ಅದನ್ನು ಯುದ್ಧ ವಿಮಾನ ನಿಲ್ದಾಣವಾಗಿ ಮಾಡಿಕೊಂಡಿದೆ. ಇದೆಲ್ಲವೂ ನಮಗೆ ಗೊತ್ತಿದೆ. ಯಾವುದೇ ಕಾರಣಕ್ಕೂ ನೀವು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಆದಷ್ಟು ಬೇಗ ಚೀನಾ ಏನಿದೆಲ್ಲ ಆಕ್ರಮಿಸಿಕೊಂಡಿದೆ ಅದರಿಂದ ದೂರ ಇಡುವಂತಹ ಒಂದು ಕೆಲಸವನ್ನು ಮಾಡಬೇಕು ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಅಮೆರಿಕ ನೀಡಿದೆ. ಇದಷ್ಟೇ ಅಲ್ಲದೆ ಸೆಪ್ಟೆಂಬರ್ನಲ್ಲಿ US ರಾಯಭಾರಿ ಅಂದ್ರೆ ಅಮೆರಿಕದ ರಾಯಭಾರಿ ಡೊನಾಲ್ಡ್ ಬ್ಲೂಮ್ ರವರು ಬಲೂಚಿಸ್ತಾನದಲ್ಲಿ ಚೀನಾ ಮತ್ತು ಪಾಕ್ ಗದರ್ ಬಂದರಿಗೆ ಅಂದ್ರೆ ಅವೆರಡು ಜೊತೆಯಾಗಿರುವಂತಹ ಬಂದರಿಗೆ ರಹಸ್ಯವಾಗಿ ಭೇಟಿ ನೀಡಿದ್ರು. ಅದಾದ ಮೇಲೆ ಇಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಗದರ್ ಎನ್ನುವಂತಹ ಪ್ಲೇಸ್ ಅಥವಾ ಬಂದರ್ ಏನಿದೆ ಇದು ಚೀನಾ ಮತ್ತು ಪಾಕಿಸ್ತಾನದ ಆರ್ಥಿಕ ಕಾರಿಡಾರ್ನ ಒಂದು ಭಾಗವಾಗಿದೆ. ಇದು 2015ರಿಂದ ಬೀಜಿಂಗ್ನ ನೇತೃತ್ವದಲ್ಲಿದೆ. ಎರಡೂ ದೇಶಗಳ ನಡುವಿನ ಭಿನ್ನಾಭಿಪ್ರಾಯಗಳಿಂದಾಗಿ ಸ್ವಲ್ಪ ಕೊಂಚ ಬಿಕ್ಕಟ್ಟು ಉಂಟಾಗಿತ್ತು, ಮತ್ತೆ ಅದು ಸರಿಯೋಯ್ತು. ಇದರ ಉದ್ದೇಶ ಏನಂದ್ರೆ 2030ರವರೆಗೆ CPEC ಏನಿದೆ ಈ ಚೀನಾದು, ಆ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಮತ್ತು ಸಿಲ್ಕ್ ರೋಡ್ ಫಂಡ್ ಅನ್ನ ಚೀನಾ ರಚಿಸಿದ್ದು ಇದಕ್ಕೆ ನೀಡುವಂತಹ ಒಂದು ಅಂದ್ರೆ ಈ ಪ್ಲೇಸಿಗೆ ನೀಡಿ ಅಭಿವೃದ್ಧಿಪಡಿಸುವಂತಹದ್ದು ಚೀನಾದ ಉದ್ದೇಶ. ಆಕ್ಚುಲಿ ಅದು ಚೀನಾದ ಉದ್ದೇಶ ಅದಲ್ಲ, ಅದರ ಉದ್ದೇಶನೇ ಬೇರೆ ಇದೆ, ಅದುವೇ ಭಾರತವನ್ನು ಟಾರ್ಗೆಟ್ ಮಾಡೋದು. ಇನ್ನು ಸ್ನೇಹಿತರೆ, ಇದೇ ಸಮಯದಲ್ಲಿ ಅಮೆರಿಕ ಮತ್ತೊಂದು ಎಚ್ಚರಿಕೆಯನ್ನ ನೀಡಿದೆ. ನಿಮ್ಗೇನಾದ್ರೂ ನಮ್ಮ ದೇಶದಿಂದ ಅಂದ್ರೆ ಅಮೆರಿಕದಿಂದ ಸಾಲ ಸೌಲಭ್ಯಗಳು ಬೇಕು ಅಂತ ಅನ್ನೋದಾದ್ರೆ ನೀವು ಭಾರತದೊಂದಿಗೆ ಸಂಬಂಧವನ್ನ ಉತ್ತಮವಾಗಿ ಇಟ್ಕೊಳ್ಬೇಕು. ಭಾರತದೊಂದಿಗೆ ಏನು LAC ಇದೆ, ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ, ಈ ತಂಟೆಗಳನ್ನು ಬಿಡಬೇಕು. ಸಾಧ್ಯವಾದಷ್ಟು ಬೇಗ ಏನು ಇಂಡಿಯಾ ಇದೆ, ಇಂಡಿಯಾದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಬೇಕು ಎನ್ನುವಂತಹ ಮಾತನ್ನ ಅಮೆರಿಕದ ರಕ್ಷಣಾ ಸಚಿವರು ಅಂದ್ರೆ ಸೇನಾ ಮುಖ್ಯಸ್ಥರು ಯಾರಿದ್ದಾರೆ ಅವರಿಗೆ ಹೇಳುವ ಮೂಲಕ ಅಚ್ಚರಿಯನ್ನ ಹುಟ್ಟಿಸಿದೆ. ಇನ್ನು ಸ್ನೇಹಿತರೆ, 2021ರಲ್ಲಿ ಆಫ್ಘಾನಿಸ್ತಾನದಿಂದ US ಪಡೆಗಳು ಅಂದ್ರೆ ವಾಪಸ್ ಹೋದ್ವಲ್ಲ, ಅವಾಗಿನಿಂದ ಈ ಪಾಕಿಸ್ತಾನ ಮತ್ತು ಅಮೆರಿಕದ ನಡುವೆ ಅಷ್ಟು ಉತ್ತಮವಾದ ಸಂಬಂಧ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಆದಷ್ಟು ಬರುವಂಥ ಫಂಡ್ ಕಡಿಮೆ ಆಗಿತ್ತು. ಆದರೆ ಇದೀಗ ಪಾಕಿಸ್ತಾನದ ಏನು ರಕ್ಷಣಾ ಅಂದರೆ ಸೇನಾ ಮುಖ್ಯಸ್ಥ ಏನಿದ್ದಾರೆ ಅವರು US ಭೇಟಿ ನೀಡಿದರು. ಇಂತಹ ಸಮಯದಲ್ಲಿ ಇದೀಗ ಇದರ ಬಗ್ಗೆ ಚರ್ಚೆಗಳಾಗಿವೆ. ಆದಷ್ಟು ಬೇಗ ನೀವು
ಏನು ಚೀನಾ ಇದೆ ಅದರಿಂದ ಸ್ವಲ್ಪ ದೂರವಿರಿ, ಚೀನಾದ ಕುತಂತ್ರ ಬುದ್ಧಿಯಿಂದ ದೂರವಿದ್ದು ಆದಷ್ಟು ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿ ಎನ್ನುವಂತಹ ಮಾತನ್ನ ಹೇಳಿದೆ. ಹೌದು ಸ್ನೇಹಿತರೆ, ಏನಂದ್ರೆ ಈಗ ಅಮೆರಿಕ ಹೇಳಿರುವುದಂಥದ್ದು ಇಷ್ಟೇ. ಯಾಕಂದ್ರೆ ಚೀನಾ ಇತ್ತೀಚೆಗೆ ಮಾಡುತ್ತಿರುವಂತಹ ಕುತಂತ್ರಗಳು ಆ ರೀತಿಯಾಗಿವೆ. ಚೀನಾ ಕೇವಲ ಆರ್ಥಿಕವಾಗಿ ಅಷ್ಟೇ ಅಲ್ಲ, ಸೈನಿಕವಾಗಿರಬಹುದು, ಮತ್ತೊಂದು ವಿಚಾರದಲ್ಲಿ ಅಮೆರಿಕವನ್ನು ಟಾಂಗ್ ಕೊಡುವಂತಹ ಕೆಲಸವನ್ನು ಮಾಡ್ತಿದೆ. ಅದರೊಂದಿಗೆ ಭಾರತ ಏನು ಅಮೆರಿಕದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದೆ ಅದಕ್ಕೂ ಕೂಡ ಕಲ್ಲಾಕುವಂಥ ಕೆಲಸವನ್ನು ಮಾಡ್ತಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದೀಗ ಎಕನಾಮಿಕ್ ಕಾರಿಡಾರ್ ಮೂಲಕ ಎಲ್ಲ ದೇಶಗಳನ್ನು ಅಂದರೆ ಎಲ್ಲ ದೇಶಗಳೊಂದಿಗೆ ಉತ್ತಮ ಆರ್ಥಿಕತೆಯನ್ನು ಹೊಂದಬೇಕು ಅಂತ ಚೀನಾ ಮಾಡ್ತಾ ಇದೆ. ಬಟ್ ಅದರ ಉದ್ದೇಶ ಏನು ಅಂದರೆ ಭಾರತದ ಅಂದರೆ 4 ದಿಕ್ಕುಗಳಲ್ಲಿ ಭಾರತವನ್ನು ಕಟ್ಟಿ ಹಾಕುವಂತಹ ಉದ್ದೇಶ ಈ ಎಕನಾಮಿಕ್ ಕಾರಿಡಾರ್ದಿದೆ. ಇನ್ನು ನಿಮಗೆ ಗೊತ್ತಿರುವಂತೆ ಶ್ರೀಲಂಕಾದಲ್ಲಿ ಅಂಬಂಟೋಟ ಎನ್ನುವಂತಹ ಒಂದು ಬಂದರನ್ನು 99 ವರ್ಷಕ್ಕೆ ಲೀಸ್ಗೆ ಹಾಕ್ಸ್ಕೊಂಡಿರಬಹುದು. ಇನ್ನೊಂದು ದಿಬೂಚಿಯಲ್ಲಿ ಒಂದು ಯುದ್ಧ ನೆಲೆಯನ್ನು ಸ್ಥಾಪನೆ ಮಾಡಿರೋದು ಕೂಡ ನಿಮಗೆ ಗೊತ್ತಿದೆ. ಒಟ್ಟಿನಲ್ಲಿ ಚೀನಾ ಏನೆಲ್ಲ ಮಾಡ್ತಾ ಇದೆಯಾ ಅಂದರೆ ಭಾರತವನ್ನು ಆದಷ್ಟು ಬೇಗ ನಾಶ ಮಾಡಬೇಕು ಅಥವಾ ಅದನ್ನು ನನ್ನ ಹಿಡಿತಕ್ಕೆ ತಗೋಬೇಕು ಅಂತ ಮುಂದಾಗ್ತಿದೆ. ಬಟ್ ಇದಕ್ಕೆ ಸಪೋರ್ಟಿವ್ ಆಗಿ ಇದೀಗ ಅಮೆರಿಕ ಭಾರತದ ಪರವಾಗಿ ನಿಲ್ತಾ ಇದೆ. ಅದಕ್ಕೆ ಕಾರಣ ಪಾಕಿಸ್ತಾನಕ್ಕೆ ಹೆಚ್ಚು ಸಪೋರ್ಟನ್ನು ಮಾಡುವಂಥದ್ದು ಅಮೆರಿಕ. ಅಲ್ಲದೆ ಈ ಪಾಕಿಸ್ತಾನದ ಏನು ರಫ್ತು ಜಾಸ್ತಿ ಮಾಡ್ಕೊಳ್ಳುವಂತಹ ದೇಶ ಯಾವುದು ಅಂದರೆ ಕೂಡ ಅದು ಅಮೆರಿಕ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ನಮ್ಮಲ್ಲಿ ಒಂದು ಆಶಾಭಾವನೆ ಏನು ಅಂದರೆ ಪಾಕಿಸ್ತಾನ ಭಾರತದೊಂದಿಗೆ ಸಂಬಂಧವನ್ನು ಬೆಳೆಸುತ್ತಾ ಅಮೆರಿಕದ ಮಾತಿಗೆ ಬೆಲೆ ಕೊಡುತ್ತಾ, ಇಲ್ಲ ನಮಗೆ ಭಾರತ ಬೇಡ, ನಮಗೆ ಚೀನಾನೇ ಬೇಕು ಅಂತ ಬರ್ಬೋದಾಗುತ್ತಾ, ಅದೆಲ್ಲವೂ ಕೂಡ ಅಮೆರಿಕದ ಕೈಯ ಕೆಳಗಡೆ ಇದೆ ಸ್ನೇಹಿತರೆ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.